ಫೇವರೆಟ್ ಮೆಲೋಡಿ ಚಾಕ್ಲೇಟ್ ಹುಟ್ಟಿದ ಹೇಗೆ? ಮೋದಿ ಗಿಫ್ಟ್ ಬಳಿಕ ಈ ಕುತೂಹಲ ಹೆಚ್ಚಳವಾಗಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಮೆಲೋಡಿ ಚಾಕ್ಲೇಟ್ ಈಗ ಭಾರಿ ಟ್ರೆಂಡ್ ಸೃಷ್ಟಿ ಮಾಡಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ನಡುವಿನ ಆತ್ಮೀಯ ಸ್ನೇಹಕ್ಕೆ ಇಂಟರ್ನೆಟ್ ಜಗತ್ತು ಈಗಾಗಲೇ #ಮೆಲೋಡಿ ಅಂತ ಹೆಸರಿಟ್ಟು ಸಂಭ್ರಮಿಸ್ತಾ ಇದೆ. ಆದರೆ ರೋಮ್ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಇಟಲಿ ಪ್ರಧಾನಿಗೆ ಭಾರತದ ಪ್ರಸಿದ್ಧ ಪಾರ್ಲೆ ಮೆಲೋಡಿ ಟೋಫಿಗಳ ಪ್ಯಾಕೆಟ್ ಅನ್ನ ಗಿಫ್ಟ್ ಆಗಿ ನೀಡೋ ಮೂಲಕ ಈ ಇಂಟರ್ನೆಟ್ ಮೀಮ್ ಅನ್ನ ನಿಜವಾಗಿಸಿದ್ದಾರೆ. ಇಟಲಿ ಪ್ರಧಾನಿ ಮೆಲೋನಿ ಅವರು ಪ್ರಧಾನಿ ಮೋದಿ ತಮಗೆ ಚಾಕ್ಲೇಟ್ ನೀಡ್ತಾ ಇರುವ 27 ಸೆಕೆಂಡುಗಳ ಮುದ್ದಾದ ವಿಡಿಯೋವನ್ನ ಹಂಚಿಕೊಂಡಿದ್ದು, ಗಿಫ್ಟ್ಗೆ ಧನ್ಯವಾದಗಳು ಪ್ರಧಾನಿ ಮೋದಿ ಅಂತ ಬರೆದುಕೊಂಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ವೀಕ್ಷಣೆ ಪಡೆದು ಧೂಳೆಬ್ಸ್ತಾ ಇದೆ. ಭಾರತೀಯರ ಬಾಲ್ಯದ ನೆನಪಾಗಿರುವ ಈ ₹1 ಚಾಕ್ಲೇಟ್ ಇಷ್ಟೊಂದು ಪ್ರಸಿದ್ಧಿ ಪಡೆದಿದ್ದು ಹೇಗೆ? ಇದರ ಇತಿಹಾಸದ ಆಸಕ್ತಿದಾಯಕ ಮಾಹಿತಿ ಎಲ್ಲಿದೆ? 1980ರ ದಶಕದಲ್ಲಿ ಪಾರ್ಲೆ ಕಂಪನಿಯು ಈ ಚಾಕ್ಲೇಟ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಾಗ ಅಷ್ಟು ಹೊತ್ತಿಗಾಗಲೇ ಕ್ಯಾಡ್ಬರಿ ಎಕ್ಲೇರ್ಸ್ ಮಾರುಕಟ್ಟೆಯಲ್ಲಿ ಭದ್ರವಾಗಿ ನೆಲೆಯೂರಿತ್ತು. ತನ್ನ ಪ್ರತಿಸ್ಪರ್ಧಿಗೆ ಬಲವಾದ ಪೈಪೋಟಿ ನೀಡಲು ಪಾರ್ಲೆ ಕಂಪನಿಯು ಎವರೆಸ್ಟ್ ಎಂಬ ಜಾಹೀರಾತು ಸಂಸ್ಥೆಗೆ ಜವಾಬ್ದಾರಿ ನೀಡಿತು. ಈ ಸಂಸ್ಥೆಯ ಕ್ರಿಯೇಟಿವ್ ಹೆಡ್ ಹರೇಶ್ ಮೂರ್ಜಾನಿ ಮತ್ತು ಕಾಪಿ ರೈಟರ್ ಸುಲೇಖಾ ಬಾಜಪೇಯಿ ಅವರು ಒಂದು ವಿನೂತನ ಐಡಿಯಾ ಮಾಡಿದ್ರು. ಚಾಕ್ಲೇಟ್ನ ರುಚಿಯನ್ನ ಹೊಗಳೋ ಬದಲು ಗ್ರಾಹಕರಲ್ಲಿ ಕುತೂಹಲ ಮೂಡಿಸಲು ನಿರ್ಧರಿಸಿದ್ರು. ಹೀಗೆ ಹುಟ್ಕೊಂಡಿದ್ದೇ ಭಾರತೀಯ ಜಾಹೀರಾತು ರಂಗದ ಇತಿಹಾಸದಲ್ಲೇ ಐಕಾನಿಕ್ ಎನಿಸಿಕೊಂಡ ಆ ಸಾಲುಗಳು. ಮೆಲೋಡಿ ಇತ್ನಿ ಚಾಕ್ಲೇಟಿ ಕ್ಯೂ ಹೇ? ಅಂದ್ರೆ ಮೆಲೋಡಿ ಇಷ್ಟೊಂದು ಚಾಕ್ಲೇಟಿ ಯಾಕಿದೆ? ಇದಕ್ಕೆ ಉತ್ತರ ಮೆಲೋಡಿ ಖಾವೋ ಖುದ್ ಜಾನ್ ಜಾವೋ, ಅಂದ್ರೆ ಮೆಲೋಡಿ ತಿನ್ನಿ ನೀವೇ ತಿಳ್ಕೊಳ್ಳಿ. ಹೌದು, ಶಾಲೆ, ಆಟದ ಮೈದಾನ, ಮ್ಯಾಜಿಕ್ ಶೋಗಳ ಹಿನ್ನೆಲೆಯಲ್ಲಿ ಮೂಡಿಬಂದ ಈ ಟಿವಿ ಜಾಹೀರಾತುಗಳು ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಿದ್ವು. ಚಾಕ್ಲೇಟ್ನ ಒಳಗಿರುವ ಕ್ಯಾರಮೆಲ್ ಮತ್ತು ದಟ್ಟವಾದ ಚಾಕ್ಲೇಟ್ ಸವಿಯೋದಕ್ಕೆ ಜನರು ಮುಗಿಬಿದ್ರು. ಕೇವಲ ₹1ಗಿಂತ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದ ಈ ಚಾಕ್ಲೇಟ್ ನೋಡ್ತಾ ಇದ್ದಂತೆ ಭಾರತದ ಮನೆ ಮಾತಾಯ್ತು. ಮಕ್ಕಳು ತಮ್ಮ ಹುಟ್ಟುಹಬ್ಬದ ದಿನ ಹಂಚಲು ಮೊದಲು ಆಯ್ಕೆ ಮಾಡಿಕೊಳ್ಳೋದೇ ಈ ಮೆಲೋಡಿ ಚಾಕ್ಲೇಟ್ ಅನ್ನ. ಭಾರತದ ಹಳ್ಳಿಗಳ ಕಿರಾಣಿ ಅಂಗಡಿಗಳ ಕೌಂಟರ್ ಮೇಲಿರುವ ಗಾಜಿನ ಡಬ್ಬಿಗಳಲ್ಲಿ ₹1ಗೆ ಸಿಗ್ತಾ ಇದ್ದ ಈ ಟಾಫಿ ತನ್ನ ಕ್ಲಾಸಿಕ್ ಜಾಹೀರಾತು ಶೈಲಿ ಮತ್ತು ವಿಶಿಷ್ಟ ರುಚಿಯಿಂದಾಗಿ ಕಳೆದ 4 ದಶಕಗಳಿಂದ ಅಂದ್ರೆ 40 ವರ್ಷಗಳಿಗೂ ಹೆಚ್ಚು ಭಾರತೀಯ ಮಾರ್ಕೆಟ್ನಲ್ಲಿ ನಂಬರ್ 1 ಸ್ಥಾನವನ್ನ ಕಾಯ್ದುಕೊಂಡಿದೆ. ಇನ್ನು ಈ ಮೆಲೋಡಿ ಮೀಮ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಕಳೆದ 3 ವರ್ಷಗಳಿಂದ ಇಂಟರ್ನೆಟ್ನಲ್ಲಿ ಪ್ರಧಾನಿ ಮೋದಿ ಮತ್ತು ಜಾರ್ಜಿಯಾ ಮೆಲೋನಿ ಹೆಸರುಗಳನ್ನು ಸೇರಿಸಿ #ಮೆಲೋಡಿ ವೈರಲ್ ಆಗ್ತಲೇ ಇರುತ್ತೆ. 2023ರ ದುಬೈ COP28 ಶೃಂಗಸಭೆಯಲ್ಲಿ ಮೆಲೋನಿ ಮೋದಿ ಅವರೊಂದಿಗೆ ಸೆಲ್ಫಿ ಹಂಚಿಕೊಂಡು ಗುಡ್ ಫ್ರೆಂಡ್ಸ್ ಅಟ್ COP28 #ಮೆಲೋಡಿ ಅಂತ ಬರೆದಾಗಿನಿಂದ ಈ ಟ್ರೆಂಡ್ ಶುರುವಾಗಿತ್ತು. ಪ್ರಧಾನಿ ಮೋದಿ ಕೇವಲ ರಾಜತಾಂತ್ರಿಕ ಸಂಬಂಧಗಳನ್ನ ಗಟ್ಟಿಗೊಳಿಸೋದಲ್ಲದೆ ಇಂಟರ್ನೆಟ್ನ ಟ್ರೆಂಡ್ ಬಗ್ಗೆಯೂ ಅಪ್ಡೇಟ್ ಆಗಿರ್ತಾರೆ ಎಂಬುದಕ್ಕೆ ಇಟಲಿ ಪ್ರಧಾನಿಗೆ ನೀಡಿದ ಮೆಲೋಡಿ ಗಿಫ್ಟ್ ಸಾಕ್ಷಿಯಾಗಿದೆ. ಭಾರತದ ಹೆಮ್ಮೆಯ ಬ್ರ್ಯಾಂಡ್ ಹೇಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಮತ್ತು ರಾಜತಾಂತ್ರಿಕ ಸಂವಾದಗಳ ಭಾಗವಾಗಬಲ್ಲವು ಎಂಬುದಕ್ಕೆ ಪಾರ್ಲೆ ಮೆಲೋಡಿ ಈಗ ಅತ್ಯುತ್ತಮ ಉದಾಹರಣೆಯಾಗಿದೆ. ಇಟಲಿ ಪ್ರಧಾನಿ ಮೆಲೋನಿ ಭೇಟಿಯಾಗಿ ಫೋಟೋಗಳನ್ನು ಹಂಚಿಕೊಂಡ ಪ್ರಧಾನಿ ಮೋದಿ. ಹೌದು, ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರೋಮ್ಗೆ ವೆಲ್ಕಮ್ ಮಾಡಿದ್ರು. ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸೆಲ್ಫಿಯನ್ನ ಹಂಚಿಕೊಂಡ್ರು. ಮೆಲೋನಿ ಪ್ರಧಾನಿಯೊಂದಿಗೆ ಎಕ್ಸ್ನಲ್ಲಿ ಸೆಲ್ಫಿಯನ್ನ ಪೋಸ್ಟ್ ಮಾಡಿ ರೋಮ್ಗೆ ಸ್ವಾಗತ ನನ್ನ ಸ್ನೇಹಿತ ಅಂತ ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗಿನ ಅಧಿಕೃತ ಮಾತುಕತೆಗೂ ಮುನ್ನ ರೋಮ್ನಲ್ಲಿ ನಡೆದ ಭೇಟಿಯ ಛಾಯಾಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರೋ ಮೋದಿ, ನಿನ್ನೆ ಸಂಜೆ ರೋಮ್ನಲ್ಲಿ ಪ್ರಧಾನಿ ಮೆಲೋನಿ ಅವರನ್ನ ಭೇಟಿಯಾದೆ. ಇಂದು ನಮ್ಮ ಮಾತುಕತೆಗಾಗಿ ಎದುರು ನೋಡ್ತಿದ್ದೇನೆ ಅಂತ ಬರೆದಿದ್ದಾರೆ.
ತಮ್ಮ ಪೋಸ್ಟ್ನಲ್ಲಿ ಪ್ರಧಾನಿ ಮೋದಿಯವರು 2 ರಾಷ್ಟ್ರಗಳ ನಡುವಿನ ಬಲವಾದ ಸಂಬಂಧಗಳನ್ನ ಎತ್ತಿ ತೋರಿಸಿದ್ರು ಮತ್ತು ನವದೆಹಲಿ ಹಾಗೂ ರೋಮ್ ನಡುವಿನ ಭವಿಷ್ಯದ ಸಹಕಾರದ ಬಗ್ಗೆ ಆಶಾವಾದವನ್ನ ವ್ಯಕ್ತಪಡಿಸಿದ್ರು. ರೋಮ್ಗೆ ಬಂದ ಸ್ವಲ್ಪ ಸಮಯದ ನಂತರ ಇಬ್ಬರು ನಾಯಕರು ಐಕಾನಿಕ್ ಕೊಲೋಸಿಯಂಗೆ ಭೇಟಿ ನೀಡೋ ಮೊದಲು ಮೆಲೋನಿ ಅವರನ್ನ ಭೋಜನ ಕೂಟದಲ್ಲಿ ಭೇಟಿಯಾದ್ರು ಅಂತ ಹೇಳ್ಕೊಂಡಿದ್ದಾರೆ. ಪ್ರಧಾನಿ ಮೋದಿ ಮೇ 15ರಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ತಮ್ಮ ಈ ರಾಜತಾಂತ್ರಿಕ ಪ್ರವಾಸವನ್ನ ಆರಂಭಿಸಿದ್ರು. ಯುಎಇ ಭೇಟಿಯ ನಂತರ ನೆದರ್ಲ್ಯಾಂಡ್, ಸ್ವೀಡನ್ ಮತ್ತು ನಾರ್ವೆ ದೇಶಗಳಿಗೆ ಭೇಟಿ ನೀಡಿ ಜಾಗತಿಕ ಬಾಂಧವ್ಯ ವೃದ್ಧಿಸಿದ ಮೋದಿ ಈಗ ತಮ್ಮ ಪ್ರವಾಸದ ಅಂತಿಮ ನಿಲ್ದಾಣವಾಗಿ ಇಟಲಿಗೆ ಬಂದಿದ್ದಾರೆ. ಈ ಮುನ್ನ ಜೂನ್ 2024ರಲ್ಲಿ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಇವರು ಕೊನೆಯ ಬಾರಿಗೆ ಇಟಲಿಗೆ ಭೇಟಿ ನೀಡಿದ್ರು.